In a match, average of runs scored by 7 players is 53. If the runs scored by 6 players are 121, 40, 26, 56, 37 and 48, then how many runs did the 7 players scored ಅಂತ ಕೇಳಿಲ್ಲ ನೋಡ್ರಿ. 7 ಜನದ ಸರಾಸರಿ ಕೊಟ್ಟರು. 7 ಇಂಟು 53 ಅಂದ್ರೆ ಟೋಟಲ್ ರನ್ ಎಷ್ಟದು 371 ಅದು. ಇಲ್ಲಿ 6 ಜನದ ರನ್ಗಳನ್ನ ಕೊಟ್ಟರು ಒಳ್ಳೆ ಅಂದ್ರೆ ಎಷ್ಟು 121 ಪ್ಲಸ್ 40 ಪ್ಲಸ್ 26 ಪ್ಲಸ್ 56 ಪ್ಲಸ್ 37 ಪ್ಲಸ್ 48 ಟೋಟಲ್ ರನ್ ಇವ್ರು ಎಷ್ಟದು 6 ಜನ ಸೇರಿ 328 ಅದು. ನಮಗೆ 7ನೇ ಪ್ಲೇಯರ್ ರನ್ ಎಷ್ಟಾಗ್ಯಾವ ಅಂತ ಕೇಳಿರಲಿ ಅಂದ್ರೆ 371 ಮೈನಸ್ 328 ಮಾಡಿದ್ವಿ ಅಂದ್ರೆ ಎಷ್ಟು ಬರ್ತೈತಿ 43 ರನ್ ಆಗುತ್ತೆ. ಆಪ್ಷನ್ ಇಲ್ಲಿ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಮೋಹಿತ್ ಬೈಸ್ an old bicycle for 2700 and spends 500 on its repair. If he sells the bicycle for 3000 and 520, then what is the his profit percentage ಅಂತ ಕೇಳಿರಲಿ ನೋಡ್ರಿ. ಕಾಸ್ಟ್ ಪ್ರೈಸ್ ಏನಾಗುತ್ತವ ಒಂದು ಬೈಸಿಕಲ್ ನ 2700 ರೂಪಾಯಿ ಖರ್ಚನ ಮತ್ತೆ ಅದ್ರ ರಿಪೇರಿಗೆ 500 ರೂಪಾಯಿ ಖರ್ಚು ಮಾಡಿ ಅಂದ್ರೆ ಟೋಟಲ್ ಕಾಸ್ಟ್ ಪ್ರೈಸ್ ಎಷ್ಟಾಗ್ತವ ಒಂದು 3200 ರೂಪಾಯಿ ಆಗುತ್ತೆ. ಅಂದ್ರೆ ಅವು ಸೆಲ್ ಮಾಡಿದ ಎಷ್ಟೈತಿ 3520 ರೂಪಾಯಿ. ಪ್ರಾಫಿಟ್ ಅವಾಗ ಇಲ್ಲಿ ಎಷ್ಟು ರೂಪಾಯಿ ಆಗುತ್ತೆ 320 ರೂಪಾಯಿ ಆಗುತ್ತೆ. ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ಎಷ್ಟು ಅಂತ ಕೇಳ್ಯಾರ 327 ರೂಪಾಯಿ 3200 ಇಂಟು 100 ಆಗುತ್ತೆ. 0 ಕ್ಯಾನ್ಸಲ್ ಮಾಡೋಣ 10% ಏನಾಗುತ್ತೆ ಒಂದು ಪ್ರಾಫಿಟ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ವಾಟ್ ಈಸ್ ದ ಸಿಂಪ್ಲಿಫೈಡ್ ವ್ಯಾಲ್ಯೂ ಆಫ್ ಕಾಸ್ ಎ ಪ್ಲಸ್ ಸೈನ್ ಎ ಇಂಟು ಕಾಟ್ ಎ ಪ್ಲಸ್ ಟ್ಯಾನ್ ಎ ಅಂತ ಕೇಳ್ಯಾರ ಇಲ್ಲಿ ಅಂದ್ರೆ ನೋಡ್ರಿ. ಕಾಸ್ ಎ ಪ್ಲಸ್ ಸೈನ್ ಎ ಆಮೇಲೆ ಏನಾಗುತ್ತೆ ಇದು ಕಾಟ್ ಎ ನಾನು ಏನು ಮಾಡ್ತೀನಿ ಕಾಸ್ ಎ ಡಿವೈಡೆಡ್ ಬೈ ಸೈನ್ ಎ ಅಂತ ಬರಿತೀನಿ ಪ್ಲಸ್ ಟ್ಯಾನ್ ಎ ಏನಾಗುತ್ತೆ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಆಗುತ್ತೆ. ಇದ್ರೊಳಗೆ ಎಲ್ ಸಿ ಎಮ್ ಏನಾಗುತ್ತೆ ಸೈನ್ ಎ ಇಂಟು ಕಾಸ್ ಎ ಆಗುತ್ತೆ ಅಂದ್ರೆ ಕಾಸ್ ಎ ಪ್ಲಸ್ ಸೈನ್ ಎ ಇಂಟು ಬ್ರಾಕೆಟ್ ಆಫ್ ಸೈನ್ ಎ ಇಂಟು ಕಾಸ್ ಎ ಎಲ್ ಸಿ ಎಮ್ ಆದ್ರೆ ಇದೇನಾಗುತ್ತೆ ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಏನಾಗುತ್ತೆ ಇದು ಸೈನ್ ಎ ಇಂಟು ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಆಗುತ್ತೆ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಏನಾಗುತ್ತೆ ಇದ್ರ ವ್ಯಾಲ್ಯೂ 1 ಬರ್ತೈತಿ ಅಂದ್ರೆ ಕಾಸ್ ಎ ಪ್ಲಸ್ ಸೈನ್ ಎ ಇಂಟು ಏನಾಗುತ್ತೆ ಇದು 1 ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ ಆಗುತ್ತೆ. ಇದನ್ನ ಇವು ಎರಡಕ್ಕೂ ಮಲ್ಟಿಪ್ಲೈ ಮಾಡೋಣ ಇಲ್ಲಿ ಅಂದ್ರೆ ಕಾಸ್ ಎ ಡಿವೈಡ್ ಬೈ ಸೈನ್ ಎ ಇಂಟು ಕಾಸ್ ಎ ಆದ್ರೆ ಏನಾಗುತ್ತೆ ಕಾಸ್ ಎ ಕ್ಯಾನ್ಸಲ್ ಆಗಿ 1 ಡಿವೈಡೆಡ್ ಬೈ ಸೈನ್ ಎ ಉಳಿತೈತಿ ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ ಸೈನ್ ಎ ಇಂಟು ಕಾಸ್ ಎ ಮಾಡಿದ್ವಿ ಏನಾದ್ರು ಏನು ಉಳಿತೈತಿ 1 ಡಿವೈಡೆಡ್ ಬೈ ಕಾಸ್ ಎ ಅಷ್ಟು ಉಳಿತೈತಿ. ಇದು 1 ಬೈ ಸೈನ್ ಎ ಅಂದ್ರೆ ಏನಾಗುತ್ತೆ ಇದು ಕಾಸೆಕ್ ಎ ಆಗುತ್ತೆ ಪ್ಲಸ್ ಕಾಸ್ ಎ ಅಂದ್ರೆ ಏನಾಗುತ್ತೆ ಸೆಕ್ ಎ ಆಗುತ್ತೆ ಅಂದ್ರೆ ನಮಗೆ ಕರೆಕ್ಟ್ ಆಪ್ಷನ್ ಇಲ್ಲಿ ಸಿ ಆಗುತ್ತೆ. ಸಮ್ ಆಫ್ 720 amounts to 882 at simple interest in 1.5 years. In how many years will the sum Rs 800 amounts to 1040 at the same rate ಅಂತ ಕೇಳಿರಲಿ ನೋಡ್ರಿ. 720 ಪ್ರಿನ್ಸಿಪಲ್ ಅಮೌಂಟ್ ಇಲ್ಲಿದ್ದ 882 ಇದೇನಾಗೈತಿ ಅಮೌಂಟ್ ಆಗೈತಿ. ಇಲ್ಲಿ ಇಂಟ್ರೆಸ್ಟ್ ಎಷ್ಟಾಯ್ತು 162 ರೂಪಾಯಿ ಆಯ್ತು ಅಂದ್ರೆ 162 ಈಜು ಕೊಟ್ಟು 720 ಇಂಟು ಪ್ರಿನ್ಸಿಪಲ್ ಅಮೌಂಟ್ನಾಗ 1.5 ಇಯರ್ಸ್ನಾಗ ರೇಟ್ ಡಿವೈಡೆಡ್ ಬೈ 100 ಆಗುತ್ತೆ. ಇದರ ರೇಟ್ ಎಷ್ಟು ಬರ್ತೈತಿ ಇಲ್ಲಿ 15% ಏನಾಗುತ್ತೆ ಇದ್ರದ್ದು ರೇಟ್ ಆಗುತ್ತೆ. ಇದರ ರೇಟ್ನೊಳಗೆ 800 ರೂಪಾಯಿ 1040 ರೂಪಾಯಿ ಆಗಕ್ಕೆ ಎಷ್ಟು ಇದು ಬೇಕಂತ ಕೇಳಿ ಎಷ್ಟು ಟೈಮ್ ತೊಗೊಳುತ್ತಂತ ಕೇಳಿರಲಿ ಅಂದ್ರೆ 240 ರೂಪಾಯಿ ಇದ್ರದ್ದು ಇಂಟ್ರೆಸ್ಟ್ ಆಗುತ್ತೆ. ಇಲ್ಲಿ ಪ್ರಿನ್ಸಿಪಲ್ 800 ರೂಪಾಯಿ ಐತಿ ಟೈಮ್ ಕೇಳ್ಯಾರ ನಮ್ಗೆ ರೇಟ್ ಎಷ್ಟು ಬಂದೈತಿ ಇಲ್ಲಿ 15% ಬಂದೈತಿ ಡಿವೈಡೆಡ್ ಬೈ 100 ಆಗುತ್ತೆ. 0 0 8 1 8 3 24 15 15 ಅಲ್ಲಿ ಟೈಮ್ ಎಷ್ಟು ವರ್ಷ ತೊಗೊತೈತಿ 2 ವರ್ಷ ತೊಗೊಳುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. If 3a minus 3 by a minus 3 is equal to 0, then what is the value of a cube minus 1 by a cube plus 2 ಅಂತ ಕೇಳಿರಲಿ ನೋಡ್ರಿ. ಇಲ್ಲಿ 3 ಕಾಮನ್ ತಂದು ಇದ್ರ ಉಳಿದಿದ್ದೇನೆ a minus 1 by a minus 1 is equal to 0 ಆಗುತ್ತೆ. ನೋಡ್ರಿ a minus 1 by a is equal to minus 1 ಆ ಸೈಡ್ ಹೋದ್ರೆ ಪ್ಲಸ್ 1 ಆಗುತ್ತೆ. ಇದನ್ನ ಈ ಇಕ್ವೇಶನ್ ನಾನು ಏನು ಮಾಡ್ತೀನಿ ಕ್ಯೂಬ್ ಮಾಡ್ತೀನಿ. ಕ್ಯೂಬ್ ಮಾಡೋದ್ರಿಂದ ಇದೇನಾಗುತ್ತೆ a cube minus 1 by a cube is equal to ಫಾರ್ಮುಲಾ ನೋಡ್ರಿ ಏನಾಗುತ್ತೆ ಇದು a minus 1 by a is whole cube is equal to a cube minus b cube minus 3ab into a minus b ಆಗುತ್ತೆ. ಅಂದ್ರೆ a minus 1 by a ವ್ಯಾಲ್ಯೂ ಏನೈತಿ 1 ಐತಿ ಅಂದ್ರೆ 1 is equal to a cube ಏನಾಗುತ್ತೆ a cube minus 1 by a cube minus 3ab ಅಂದ್ರೆ a into 1 by a is into bracket of a minus 1 by a ಐತಿ. ಈ a minus 1 by ವ್ಯಾಲ್ಯೂ ಏನೈತಿ 1 ಐತಿ. ಇಲ್ಲಿ a ಕ್ಯಾನ್ಸಲ್ ಆಗುತ್ತೆ 1 is equal to a cube minus 1 by a cube minus 3 ಆಗುತ್ತೆ. ಈ minus 3 ಸೈಡ್ ಬಂದ್ರೆ ಪ್ಲಸ್ ಆಗುತ್ತೆ ಅಂದ್ರೆ a cube minus 1 by a cube is equal to ಎಷ್ಟಾಗುತ್ತೆ 4 ವ್ಯಾಲ್ಯೂ ಬರ್ತೈತಿ. ನಮಗೇನು ಕೇಳ್ಯಾರ ಇಲ್ಲಿ ಈ ಇಕ್ವೇಶನ್ದಾಗ a cube minus 1 by a cube plus 2 ವ್ಯಾಲ್ಯೂ ಏನು ಕೇಳ್ಯಾರ ಇಲ್ಲಿ ನೋಡ್ರಿ. ನಮಗೆ a cube minus 1 by a cube ವ್ಯಾಲ್ಯೂ ಬಂದೈತಿ ಎಷ್ಟು ಬಂದೈತಿ 4 ಬಂದೈತಿ ಪ್ಲಸ್ 2 ಐತಿ ಅಂದ್ರೆ ಎಷ್ಟು ಬರ್ತೈತಿ ಅದ್ರ ವ್ಯಾಲ್ಯೂ 6 ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. After 2 successive discount of 20% and 12%, an article is sold for 16,896. What is the mark price of
ಆರ್ಟಿಕಲ್ ಅಂತ ಕೇಳಿರಲಿ ನೋಡ್ರಿ. ಸೆಲ್ಲಿಂಗ್ ಪ್ರೈಸ್ ಈಜ್ ಕೊಟ್ಟು ಏನಾಗಿರ್ತೈತಿ ಮಾರ್ಕ್ ಪ್ರೈಸ್ ಇಂಟು ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಆಗಿರ್ತೈತಿ. ಸೆಲ್ಲಿಂಗ್ ಪ್ರೈಸ್ ಕೊಟ್ಟರೆ ಇಲ್ಲಿ ಎಷ್ಟು 16,896. ಮಾರ್ಕ್ ಪ್ರೈಸ್ ಕಂಡು ಹಿಡಬೇಕು. ಒಂದು ಡಿಸ್ಕೌಂಟ್ ಎಷ್ಟೈತಿ 20%. 20% ಫ್ರಾಕ್ಷನ್ ಏನಾಗಿರ್ತೈತಿ 1/5 ಆಗಿರ್ತೈತಿ. ಡಿಸ್ಕೌಂಟ್ ಆಗಿ 4/5 ಆಗುತ್ತೆ. ಇನ್ನೊಂದು ಎಷ್ಟು 12%. 12% ಫ್ರಾಕ್ಷನ್ ಏನಾಗುತ್ತೆ 3/25 ಆಗುತ್ತೆ. ಅಂದ್ರೆ 22/25 ಆಗುತ್ತೆ. ನೋಡ್ರಿ ಇದೇನಾಗುತ್ತೆ 4 ಒಂದೇ 4,224 ಆಗುತ್ತೆ. 22 ಒಂದೇ 197 ಆಗುತ್ತೆ. ಮಾರ್ಕ್ ಪ್ರೈಸ್ ಈಜ್ ಕೊಟ್ಟು 192 ಇಂಟು 125 ಆಗುತ್ತೆ. ಅಂದ್ರೆ 24,000 ರೂಪಾಯಿ ಏನಾಗಿರ್ತೈತಿ ಮಾರ್ಕ್ ಪ್ರೈಸ್ ಆಗಿರ್ತೈತಿ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡ್ರಿ ಇಲ್ಲಿ 3 ರೇಸರ್ಸ್ ಸ್ಪೀಡ್ ರೇಷಿಯೋ ಕೊಟ್ಟರೆ 3:4:6 ಅಂತಂದು ಇವ್ರದ್ದು ನಮಗೇನು ಕೇಳಿದ್ರೆ ಟೈಮ್ ರೇಷಿಯೋ ಏನಂತಂದು ಕೇಳ್ಯಾರ. ಇಲ್ಲಿ ಸ್ಪೀಡ್ ರೇಷಿಯೋ ಏನೈತೆ ಅವ್ರದ್ದು 3:4:6 ಐತಿ. ಇದ್ರದ್ದು LCM ಎಷ್ಟಾಗುತ್ತೆ ಟೋಟಲ್ 12 ಆಗುತ್ತೆ. ಅಂದ್ರೆ ಟೈಮ್ ರೇಷಿಯೋ ಏನಾಗುತ್ತೆ 3:4:12, 4:3:12, 6:2:12. ಅಂದ್ರೆ 4:3:2 ಬರ್ತೈತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 3 men or 4 women can complete a job in 120 days. 12 men and 16 women will complete the same job in how many days ಅಂತಂದು ಕೇಳ್ಯಾರ. ಇಲ್ಲಿ ನೋಡ್ರಿ ಈ ಮೆನ್ಗಳನ್ನ ನಾ ಏನು ಮಾಡ್ತೀನಿ ವುಮೆನ್ ಆಗಿ ಕನ್ವರ್ಟ್ ಮಾಡ್ತೀನಿ. ಅಂದ್ರೆ 3 men ಈಜ್ ಕೊಟ್ಟು 4 men ಅಂತಂದು ಕೊಟ್ರಿ. ಇಲ್ಲಿ ಮೆನ್ ಏನಾಗುತ್ತೆ 4/3 ವುಮೆನ್ ಆಗಿರ್ತೈತಿ. ಅಂದ್ರೆ ನಮಗೆ ಇಲ್ಲಿ ಎಷ್ಟು ಕೊಟ್ಟರು ಇಲ್ಲಿ 12 men ಕೊಟ್ಟರೆ 12 men ಇಂದ ಏನಾಗುತ್ತದೆ 12 men ಈಜ್ ಕೊಟ್ಟು 12 ಇಂಟು 4/3 ಮಾಡಿದ್ರೆ ಈಜು ಕೊಟ್ಟು ಅದೆಷ್ಟು ವುಮೆನ್ ಕೆಲಸಕ್ಕೆ ಸಮ ಇರ್ತೈತಿ 16 ವುಮೆನ್ ಕೆಲಸಕ್ಕೆ ಸಮಾನಾಗಿರ್ತೈತಿ. ನಮ್ಗೆ 12 men ಮತ್ತು 16 ವುಮೆನ್ ಕೇಳ್ಯಾರ. ಇಲ್ಲಿ ಅಂದ್ರೆ 12 men ಇಂದ ಏನಾಗಿರ್ತೈತಿ 16 ವುಮೆನ್ ಆಗಿರ್ತೈತಿ. ಇಲ್ಲಿ ಕೊಟ್ಟಿದ್ದು 16 ವುಮೆನ್ ಆಗಿರ್ತೈತಿ. ಅಂದ್ರೆ 4 ವುಮೆನ್ ಏನು ಮಾಡ್ತಾರೆ ಇಲ್ಲಿ ಒಂದು ಕೆಲಸನ ಎಷ್ಟು ದಿನದ ಕಂಪ್ಲೀಟ್ ಮಾಡಿರ್ತಾರೆ 120 ದಿನದ ಕಂಪ್ಲೀಟ್ ಮಾಡಿರ್ತಾರೆ. ಅಂದ್ರೆ ಇಲ್ಲಿ M1 ಇಂಟು D1 ಈಜ್ ಕೊಟ್ಟು M2 ಇಂಟು D2 ಆಗುತ್ತೆ. ಇಲ್ಲಿ M1 ಇಂಟು D1 ಏನಾಗುತ್ತೆ 4 ಇಂಟು 120 4 ವುಮೆನ್ ಮತ್ತು 120 ದಿನ ಅಂತಾರೆ. M2ದಾಗ ಏನಾಗಿರ್ತೈತಿ 12 men ಏನಾಗಿರ್ತೈತಿ 16 ವುಮೆನ್ ಆಗೈತಿ. 16 ವುಮೆನ್ ಟೋಟಲ್ ಎಷ್ಟಾಯ್ತು 32 ವುಮೆನ್ ಅಂತ ಅವ್ರು ತೆಗೆದುಕೊಳ್ಳೋ ಟೈಮ್ D2 ಆಗುತ್ತೆ. ಇದು 4 ಒಂದ್ಲಿ 4 ಎಂಟ್ಲಿ ಆಗುತ್ತೆ. 8 ಒಂದ್ಲಿ 8 15. ಅಂದ್ರೆ ಅವ್ರ ಟೈಮ್ ಎಷ್ಟು ಅಂತಾರೆ 15 ದಿನ ತೊಗೊಂತಾರೆ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಟ್ರೈನ್ ಟ್ರಾವೆಲ್ಸ್ 20% ಫಾಸ್ಟರ್ ದೆನ್ ಅ ಕಾರ್ ಅಂತ ಅಂದ್ಬಿಟ್ರೆ ಅಂದ್ರೆ ಸ್ಪೀಡ್ ಏನಾಗುತ್ತೆ ಇಲ್ಲಿ ಟ್ರೈನಿಂದ ಮತ್ತು ಕಾರಿಂದ ಇದು ಫ್ರಾಕ್ಷನ್ 1/5 ಇರ್ತೈತಿ. ಸ್ಪೀಡ್ ಏನಾಗುತ್ತೆ ಟ್ರೈನಿಂದ ಕಾರಿಂದ ಸ್ಪೀಡ್ 5 ಇತ್ತು ಅಂದ್ರೆ ಟ್ರೈನಿನ ಸ್ಪೀಡ್ 6 ಆಗುತ್ತೆ. ಮತ್ತು ಅವು both start from point A at the same time and reach point B 180 km away from the at the same time ಅಂತ ಕೊಟ್ಟರೆ ಎರಡು ಒಂದೇ ಟೈಮಿಗೆ ರೀಚ್ ಆಕವು. ಆನ್ ದ ವೇ ಟ್ರೈನ್ ಟೇಕ್ಸ್ 30 minutes to for stopping at the station. ವಾಟ್ ಈಸ್ ದ ಸ್ಪೀಡ್ ಆಫ್ ದ ಟ್ರೈನ್ ಅಂತ ಕೊಟ್ಟರೆ ಟೈಮ್ ರೇಷಿಯೋ ಏನಾಗುತ್ತೆ ಇದ್ರ ರಿವರ್ಸ್ ಆಗುತ್ತೆ 5:6 ಅಂತಂತ. ಎರಡು ನಡ್ಬರ್ಕಿನ ವ್ಯತ್ಯಾಸ ಕೊಟ್ಟರು. ಒಂದರದ್ದು ಎಷ್ಟು 30 ನಿಮಿಷ ಅಂತಂದು ಅಂದ್ರೆ ಇದು ಟ್ರೈನ್ 30 ನಿಮಿಷ ಸ್ಟೇಷನ್ದೊಳಗೆ ನಿಂದ್ರದ್ದು 5 ಇಂಟು 30 ಮಾಡಿದ್ರಿಂದ ಎಷ್ಟಾಗುತ್ತೆ 150 ನಿಮಿಷ ಆಗುತ್ತೆ. ಅವರ್ ಏನಾಗುತ್ತೆ 2.5 ಅವರ್ ಆಗುತ್ತೆ. ಟ್ರೈನಿನ ಸ್ಪೀಡ್ ಏನಂತಂದು ಕೇಳಿದ್ರೆ ಟ್ರೈನಿನ ಸ್ಪೀಡ್ ಈಜು ಕೊಟ್ಟು ಏನಾಗುತ್ತೆ ಟೋಟಲ್ ಡಿಸ್ಟೆನ್ಸ್ 180 ಅದು ಟೈಮ್ 2.5 ಅವರ್ ಐತಿ. ಅಂದ್ರೆ 72 km/h ಅದು ಟ್ರೈನಿನ ಸ್ಪೀಡ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಇಫ್ ದ ಪ್ರೈಸ್ ಆಫ್ ಆನಿಯನ್ ಇನ್ಕ್ರೀಸಸ್ ಫ್ರಮ್ 24 to 36 per kg, then what is percentage of household should decrease the consumption of onion so that expenditure remains same ಅಂತ ಕೊಟ್ರೆ ಅಂದ್ರೆ ಪ್ರೈಸ್ ಏನ್ ಮಾಡ್ತೈತ್ರಿ ಆನಿಯನ್ ಜಾಸ್ತಿ ಆಗುತ್ತೆ 24ರಿಂದ 36 ಆಗುತ್ತೆ. ಅದರದ್ದು ಕನ್ಸಂಪ್ಷನ್ ಎಷ್ಟು ಕಡಿಮೆ ಮಾಡಿದ್ರೆ ಅವ್ರದ್ದು ಖರ್ಚು ಸೇಮ್ ಇರ್ತೈತೆ ಅಂತ ಕೇಳಿದ್ರೆ ಅದನ್ನ ಕನ್ಸಂಪ್ಷನ್ ರೇಷಿಯೋ ಏನಾಗುತ್ತೆ ಇದ್ರ ರಿವರ್ಸ್ ಆಗುತ್ತೆ. ಅಂದ್ರೆ 36 ರೇಷಿಯೋ 24 ಆಗುತ್ತೆ. ಎಷ್ಟು ಕಡಿಮೆ ಮಾಡ್ಬೇಕು ಇಲ್ಲಿ 12 ಕಡಿಮೆ ಮಾಡ್ಬೇಕು. ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಮಾಡೋದು ಎಷ್ಟಾಗುತ್ತೆ 12/36 ಇಂಟು 100 ಮಾಡಿದ್ರೆ 33.33% ಏನು ಮಾಡ್ಬೇಕು ಡಿಕ್ರೀಸ್ ಮಾಡಿದ್ರೆ ಅವ್ರ ಖರ್ಚು ಸೇಮ್ ಉಳಿದೈತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. If the diameter of the hemisphere is 21 cm, then what is the volume of the hemisphere ಅಂತ ಕೇಳಿದ್ರೆ ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ 2/3 pi r³ ಆಗುತ್ತೆ. ಅಂದ್ರೆ 2/3 ಪೈ ವ್ಯಾಲ್ಯೂ ಏನಾಗುತ್ತೆ 22/7. ಇದು r³ ಕೊಟ್ಟರೆ ಅಂದ್ರೆ ಡಯಾಮೀಟರ್ ಕೊಟ್ಟರೆ ಇಲ್ಲಿ 21 ಸೆಂಟಿಮೀಟರ್. ರೇಡಿಯಸ್ ಏನಾಗಿರ್ತೈತಿ ಇದು ಅರ್ಧ ಆಗಿರ್ತೈತಿ ಅಂದ್ರೆ 21/2 ಆಗಿರ್ತೈತಿ. 21/2 ಇಂಟು 21/2 ಆಗುತ್ತೆ. 7 3 21 ಕ್ಯಾನ್ಸಲ್ ಆಗುತ್ತೆ. 2 ಕ್ಯಾನ್ಸಲ್ 2 ಒಂದೇ 2 11 ಆಗುತ್ತೆ. 11 ಇಟ್ಟು 21 ಇಂಟು 21 ಆಗುತ್ತೆ ಡಿವೈಡೆಡ್ ಬೈ 2 ಐತಿ. ಅಂದ್ರೆ 11 ಇಂಟು 21 ಇಂಟು 21 ಡಿವೈಡೆಡ್ ಬೈ 2 ಐತಿ. ಇದು ಎಷ್ಟಾಗುತ್ತೆ ವಾಲ್ಯೂಮ್ 2425.5 cm³ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.